ಜೈನ್ ಫ್ರೆಂಡ್ಸ್ ನಮಸ್ತೆ. ನಾವಿವತ್ತು ಸ್ವರಾಜ್ ಮೈದಾನ ಮೂಡಬಿದ್ರಲ್ಲಿದ್ದೀವಿ. ಮಂಗಳೂರು ಯಾರೋ ವತಿಯಿಂದ ಏನು ರ್ಯಾಲಿ ನಡೀತಲ್ಲ ಆ ಗ್ರೌಂಡಲ್ಲಿದ್ದೀವಿ. ಆ ಗ್ರೌಂಡಿನ ಈಗ ರ್ಯಾಲಿ ನಡೆಯೋಕ್ಕೆ 90% ಎಲ್ಲ ತಯಾರಿಯಾಗಿದೆ. ಪುಲ್ಅಪ್ಸ್ ಇರ್ಬೋದು, ನಿಮಗೆ ಜಿಗ್ಜಾಗ್ ಇರ್ಬೋದು, ನಿಮಗೆ 9 ಫೀಟ್ ಡಿಚ್ ಆಗಲಿ, ನಿಮಗೆ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಪ್ರತಿಯೊಂದು ನಿಮಗೆ ತಯಾರಿ ಮಾಡಿದರೆ ನಿಮಗೆ ಪೂರಾ ಗ್ರೌಂಡ್ನ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಾದರೂ ವಿಡಿಯೋ ಹೊಸ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು 1.6 ಕಿಲೋಮೀಟರ್ನ ಚಾರ್ಟ್ ಆಗಿರುತ್ತೆ. ಇದರಲ್ಲಿ ಯಾವ ಗ್ರೂಪ್ ಅಂದರೆ ಎಷ್ಟು ಮಾರ್ಕ್ಸ್ ಅಂತಂದೇಳಿ ಕ್ಲಿಯರಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದಾಗಿರುತ್ತೆ ಮತ್ತು ಎಂಡಿಂಗ್ ಪಾಯಿಂಟು ನಿಮಗೆ ಇದಾಗಿರುತ್ತೆ. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದರೆ ಇದೇ ಎಂಡಿಂಗ್ ಪಾಯಿಂಟ್ ಇರುತ್ತೆ. ಇದಾದಮೇಲೆ ನಿಮಗೆ ಗ್ರೂಪ್ 4ದು ಬಾಕ್ಸ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಆಲ್ರೆಡಿ ರೆಡಿ ಮಾಡಿದ್ದಾರೆ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪಿಗೆ ಯಾವ್ಯಾವ ಬಾಕ್ಸ್ ಅಂತಂದೇಳಿ. ಇದು ಥರ್ಡ್ ಗ್ರೂಪ್. ಇದಾದಮೇಲೆ ನಿಮಗೆ ಇದು ಕೂಡ ನಿಮಗೆ ಸೆಕೆಂಡ್ ಗ್ರೂಪ್ದಾಗಿರುತ್ತೆ. ಸೆಕೆಂಡ್ ಗ್ರೂಪ್ದಾದ್ಮೇಲೆ ನಿಮಗೆ ಫಸ್ಟ್ ಗ್ರೂಪ್ದು ಸ್ಟೇಟಾಗಿ ಬಂದು ಸ್ಟೇಟಾಗಿ ಇಲ್ಲಿ ಇದು ಬಾಕ್ಸ್ ಇರೋದ್ರಿಂದ ಇದು ನಿಮಗೆ ಫಸ್ಟ್ ಗ್ರೂಪ್ ಬಾಕ್ಸ್ ಆಗಿರುತ್ತೆ. ಇದಾದಮೇಲೆ ನಿಮಗೆ ಜಿಗ್ಜಾಗ್ ಬ್ಯಾಲೆನ್ಸ್ ಯಾವ ರೀತಿ ಮಾಡೋಕ್ಕಂತಂದೇಳಿ ಒಂದು ಡೆಮೋ ಕೂಡ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಎರಡು ಕೈ ಸೈಡಲ್ಲಿದ್ದು ಆರಾಮ್ಸೆ ಲ್ಯಾಂಡಿಂಗ್ ಆಗ್ಬೋದು. ಇದು ಯಾವುದೇ ರೀತಿ ಟೆನ್ಷನ್ ಇರೋಲ್ಲ. ಇದಾದಮೇಲೆ ನಿಮಗೆ 9 ಫೀಟ್ ಡಿಚ್ ಕೂಡ ಇರುತ್ತೆ. 9 ಫೀಟ್ ಡಿಚ್ಚು ಯಾವ ರೀತಿ ನಿಮಗೆ ಪಾರ್ ಮಾಡಬೇಕಂತಂದೇಳಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಒಂದು 3 ಹೆಜ್ಜೆ ಬಂದು ಒಂದೇ ಜಂಪ್ ಮಾಡಿದರೆ ಮುಗಿದೋಗುತ್ತೆ. ಇದಾದಮೇಲೆ ನಿಮಗೆ ಇದು ಪುಲ್ ಅಪ್ ಚಾರ್ಟು. ಇದರಲ್ಲಿ ನಿಮ್ಗೆ 10 ಹೊಡೆದ್ರೆ ಎಷ್ಟು, 9 ಹೊಡೆದ್ರೆ ಎಷ್ಟು ಅಂತಂದು ಪ್ರತಿಯೊಂದು ಡೀಟೇಲ್ ಇರುತ್ತೆ. ಇದಾದಮೇಲೆ ನಿಮಗೆ ಗ್ರಿಪ್ ಯಾವ ರೀತಿ ತೋರಿಸ್ಕೊಡ್ತೀನಿ. ಗ್ರಿಪ್ ಮಾತ್ರ ಪುಲ್ ಅಪ್ಸಿಂದು ಎಕ್ಸಲೆಂಟ್ ಆಗಿರುತ್ತೆ. ನೀವು ಯಾವ ರೀತಿ ಹೊಡಿತೀನಿ ಅದ್ರ ಮೇಲೆ ಡಿಫೆಂಡು ನೋಡ್ತಾ ಇರ್ಬೋದು. ಇದಾದಮೇಲೆ ನಿಮಗೆ ಬ್ಯಾಗ್ ಇಕ್ಕೋದು, ಫೇಲ್ ಆಗಿರೋ ಬಾಕ್ಸ್ಗಳು ಇವೆಲ್ಲ ಬರ್ತವೆ. ಇದೇ ರೀತಿ ರ್ಯಾಲಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.